ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಆಘಾತಗೊಂಡಿದ್ದು ಇನ್ನೂ ಚೇತರಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಮಣ್ಣಿನ ಅಡಿ ಸಿಲುಕಿರೋ 3 ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಗುಡ್ಡ ಕುಸಿತದ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲಿಸಿದ್ರು. ಇದೆಲ್ಲವನ್ನ ನೋಡೋಣ ಜವರಾಯನ ಅಟ್ಟಹಾಸ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು 7 ಜನ ಮೃತಪಟ್ಟಿದ್ದಾರೆ. 6 ದಿನ ಕಳೆದರೂ 3 ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಮೃತದೇಹ ಪತ್ತೆ ಹಚ್ಚದ ಜಿಲ್ಲಾಡಳಿತದ ವಿರುದ್ಧ ನೊಂದವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕಳೆದ 6 ದಿನಗಳಿಂದ ಕಾರ್ಯಾಚರಣೆ ನಡೀತಾನೇ ಇದೆ. ಶಿರೂರು ಗುಡ್ಡ ಕುಸಿತದ ಜಾಗ ಸ್ಮಶಾನವಾಗಿ ಬದಲಾಗಿದೆ. ಗೋಕರ್ಣ ಬಳಿಯ ಗಂಗೆ ಕೊಳ್ಳದ ಯುವಕ ಲೋಕೇಶ್ ನಾಪತ್ತೆಯಾಗಿದ್ದಾನೆ ಅಂತ ತಾಯಿ ಅಂಕೋಲಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಕಳೆದ 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಅಂತ ದೂರು ನೀಡಿದ್ದಾರೆ. ಗುಡ್ಡ ಕುಸಿದ ದಿನ ಹೋಟೆಲ್ನಲ್ಲಿ ಲೋಕೇಶ್ ಇದ್ದ ಅನ್ನೋ ಅನುಮಾನ ಕುಟುಂಬಸ್ಥರಿಗಿದ್ದು ಕಂಗಾಲಾಗಿದ್ದಾರೆ. ವರುಣನ ಆರ್ಭಟ, ಗುಡ್ಡ ಕುಸಿತದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ಕಂಗಾಲಾಗಿದ್ದಾರೆ. ಕುಮಟಾ ಸಿದ್ದಾಪುರ ರಸ್ತೆಯ ಭೂ ಕುಸಿತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠದ ಸಮೀಪ ಗುಡ್ಡ ಕುಸಿತವಾಗಿದೆ. 50 ಮೀಟರ್ ವ್ಯಾಪ್ತಿಯಲ್ಲಿ ಮಣ್ಣು ಕೊಚ್ಚಿ ಹೋಗಿದೆ. ಶಿರೂರು ಬಳಿ ಗುಡ್ಡ ಕುಸಿದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಗ್ರಾಮಕ್ಕೆ ರೈನ್ಕೋಟ್, ಗಂಬೂಟ್ ಧರಿಸಿ ಬಂದಂತ ಸಿಎಂ ಅಧಿಕಾರಿಗಳಿಂದ ಮಳೆ ಹಾನಿ ಬಗ್ಗೆ ಮಾಹಿತಿ ಪಡೆದರು. ಯಾರು ಸಾವು ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ಸ್ಲೈಡಿಂದ ಅವರಿಗೆ 5,000 ಲಕ್ಷ ಪರಿಹಾರ 5 ಲಕ್ಷ ಕೊಡಬೇಕು ಅಂತ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು. ಹಾಗಾಗಿ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಒಂದು ವೇಳೆ ಆದರೆ ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಂಕಷ್ಟಗಳ ಪ್ರವಾಹವೇ ಹರಿದು ಬಂದಿದೆ. ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಟ್ರಕ್, ಟ್ಯಾಂಕರ್ ಚಾಲಕರು ಹೈರಾಣಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದ್ದರೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಉತ್ತರ ಕನ್ನಡದಲ್ಲಿ ಮೀನುಗಾರರ ಬದುಕು ನೀರು ಪಾಲಾಗಿದೆ. ಗುಡ್ಡ ಕುಸಿತದ ಎಫೆಕ್ಟ್ನಿಂದಾಗಿ ದೋಣಿಗಳಿಗೂ ಹಾನಿಯಾಗಿದೆ. ಐಆರ್ಬಿ ನಿರ್ಲಕ್ಷ್ಯದಿಂದ ಅವಾಂತರವಾಗಿದೆ. ಮೀನುಗಾರರು ಕಿಡಿಕಾರಿದ್ರು. ನಾವು ಉಳಿದುಕೊಳ್ಳಲು ಒಂದು ಜಾಗ ವ್ಯವಸ್ಥೆ ಮಾಡಿ, ರಾಜ್ಯ ಸರ್ಕಾರ ಹಾಗೂ ಐಆರ್ಬಿಯಿಂದಲೂ ಪರಿಹಾರ ಕೊಡುವಂತೆ ಮೀನುಗಾರರು ಒತ್ತಾಯ ಮಾಡಿದ್ದಾರೆ. ಶಿರೂರು ಗುಡ್ಡ ಕುಸಿತದಿಂದಾಗಿ ಕಳೆದ 6 ದಿನಗಳಿಂದ ಮಣ್ಣಿನಡಿ ಲಾರಿ ಸಿಲುಕಿದೆ. ಹೀಗಾಗಿ ಸಹಾಯಕ್ಕಾಗಿ ಕಾರ್ಯಾಚರಣೆಗೆ ಮಿಲಿಟರಿ ಪಡೆ ಆಗಮಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಮಿಲಿಟರಿ ಪಡೆ ಬೆಳಗಾವಿಯಿಂದ ಅಂಕೋಲಾದ ಶಿರೂರಿಗೆ ಆಗಮಿಸಿದೆ. ಗುಡ್ಡದ ಮಣ್ಣಿನಡಿಯಲ್ಲಿ ಸಿಲುಕಿರುವ ಕೇರಳ ಮೂಲದ ಲಾರಿ ತೆಗೆಯಲು ನೆರವಾಗ್ತಿದ್ದಾರೆ. ಗುಡ್ಡ ಕುಸಿತ ಕಾರ್ಯಾಚರಣೆ ರಾಜ್ಯ ಸರ್ಕಾರ ವಿಳಂಬ ಮಾಡಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಉಳುವರೆ ಗ್ರಾಮದಲ್ಲಿ ಮಾತನಾಡಿರುವ ಅವರು, ತ್ವರಿತಗತಿಯಲ್ಲಿ ಸರ್ಕಾರ ಕಾರ್ಯಾಚರಣೆ ಮಾಡಬೇಕಿತ್ತು. ಸಿಎಂ ಗುಡ್ಡ ಕುಸಿತವಾದ ದಿನವೇ ಬರಬೇಕಿತ್ತು. 6 ದಿನದ ನಂತರ ಸ್ಥಳಕ್ಕೆ ಬರ್ತಿದ್ದಾರೆ. ಸದನದಲ್ಲಿ ಇರೋದಕ್ಕಿಂತ ಇದೇ ಮುಖ್ಯ ಆಗಿತ್ತು. ಹಾನಿಯಾದವರಿಗೆ ಸೂಕ್ತ ಪರಿಹಾರ ಕೊಡಬೇಕಿತ್ತು ಅಂತ ಕಿಡಿಕಾರಿದ್ರು. ನೋಡಿ, ಏನೇ ಅಧಿವೇಶನ ನಡೀತಾ ಇದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತತ್ಕ್ಷಣ ಇಲ್ಲಿ ಧಾವಿಸಬೇಕಾಗಿತ್ತು. ತತ್ಕ್ಷಣ ಬಂದು ಇಲ್ಲಿ ಏನು ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿತ್ತು. ತಡ ಆಗಿದೆ. ಯಾಕೆಂದರೆ ಈಗಾಗಲೇ ಒಂದು ಕಡೆ ಪರಿಹಾರ, ಮತ್ತೊಂದು ಕಡೆ ಮನೆ ಕಲ್ಪಿಸ್ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ತತ್ಕ್ಷಣ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಸಂಕಷ್ಟಗಳ ಪ್ರವಾಹವೇ ಹರಿತಿದೆ. ಉಳುವರೆ ಗ್ರಾಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ರು. ಶಿರೂರು ಗುಡ್ಡ ಕುಸಿತದಿಂದಾಗಿ 39ಕ್ಕೂ ಹೆಚ್ಚು ಕುಟುಂಬ ಬೀದಿಗೆ ಬಂದಿದ್ದು, ವಿಜಯೇಂದ್ರ ಎದುರು ಗ್ರಾಮಸ್ಥರು ಕಣ್ಣೀರಿಟ್ರು. ಗುಡ್ಡ ಕುಸಿತದಿಂದ ಭಯದಲ್ಲೇ ಬದುಕ್ತಿದ್ದೇವೆ, ನಮ್ಮನ್ನ ಬೇರೆಡೆ ಸ್ಥಳಾಂತರ ಮಾಡಿ ಅಂತ ಮನವಿ ಮಾಡಿದ್ರು.
ಮತ್ತು ಅವನ ಸಾಮಾನ ಏನೂ ಇಲ್ಲ, ಟಿವಿ ಕಪಾಟು ಬ್ರಿಡ್ಜು ಏನೂ ಇಲ್ಲ, ಒಟ್ಟು ಹೋಗಿದ್ದು ಆಳಕ್ಕೆ. ಮತ್ತು ಆ ಹುಡುಗನ ಅಣ್ಣ ಇದು ತಾಯಿ ಇನ್ನೂ ಸಿಗಲಿಲ್ಲ. ಅವನಿಗೆ ಯಾರೇ ಅಧಿಕಾರಿ ಇವರು? ನನ್ನ ತಮ್ಮನ ಮನೇಲಿ ನಾನು ತಕೋಗಿಟ್ಕೊಂಡಾಗಿದ್ದವನು. ಮೊದಲು ಬಾಡಿ ಸಿಗಬೇಕಾದ್ರೂ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮದು ಜೀವನ ಮಾಡಬೇಕು. ಈ ನಮ್ಮನೆ ಹೊತ್ತಾಗೋದಿಲ್ಲ. ನಮಗೆ ಬಾಡಿ ಸಿಗದಟ್ಟು ನಮ್ಗೆ ಯಾವ ಪರಿಹಾರನೂ ಬೇಡ. ನೀರಲ್ಲಿ ಈಜಿ ವಿದ್ಯುತ್ ಕಂಬ ಸರಿಪಡಿಸಿದ ಪವರ್ ಮ್ಯಾನ್. ಧಾರಾಕಾರ ಮಳೆಗೆ ಕೆಸರುಗದ್ದಿಯಾದ ನವುಲೆ ಕ್ರಿಕೆಟ್ ಮೈದಾನ. ಕುಸಿದು ಬಿದ್ದ ಮನೆ, ಬೀದಿಗೆ ಬಂತು ಸಂತ್ರಸ್ತರ ಬದುಕು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಮರಣ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು, ಧಾರಾಕಾರ ಗಾಳಿ ಮಳೆಗೆ ಕಳೆದ 5-6 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಆಗುಂಬೆ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ನೆರೆ ನೀರಿನಲ್ಲಿ ಈಜಿಕೊಂಡೇ ಪವರ್ ಮ್ಯಾನ್ ಸಂತೋಷ್ ತೆರಳಿ ವಿದ್ಯುತ್ ದುರಸ್ತಿ ಪಡೆದ್ರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಶಂಕರಿಕೊಪ್ಪದಲ್ಲಿ ಸರ್ಕಾರಿ ಶಾಲೆಯ ಅಧ್ವಾನ ಬಯಲಾಗಿದೆ. ಕೇವಲ 15 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಕಟ್ಟಡ ಮಳೆಯಿಂದ ಸೋರ್ತಿದೆ. ಜೀವವನ್ನ ಒತ್ತೆ ಇಟ್ಟು ವಿದ್ಯಾರ್ಥಿಗಳು ಪಾಠ ಕೇಳ್ತಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ವಕ್ಷೇತ್ರದಲ್ಲೇ ಸರ್ಕಾರಿ ಶಾಲೆಗೆ ಇಂಥ ದುಸ್ಥಿತಿ ಬಂದಿದೆ. ಶಿವಮೊಗ್ಗದಲ್ಲಿ ಮಳೆ ಹೊಡೆತಕ್ಕೆ ಕ್ರಿಕೆಟ್ ಮೈದಾನ ಕೆಸರುಗದ್ದೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಅವಾಂತರ ಆಗಿದೆ. ನೆವುಲೆಯಲ್ಲಿರುವ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮೈದಾನ ಜಲಾವೃತ ಆಗಿದ್ದು, ಅಪಾರ ನೀರು ನಿಂತಿದೆ. 31 ಎಕರೆಯ ಮೈದಾನ ಸಂಪೂರ್ಣ ಜಲಾವೃತ ಆಗಿದ್ದು, ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ನೆರೆ ಪೀಡಿತ ಪ್ರದೇಶಗಳಿಗೆ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ತಾಳಗುಂದ, ಉಡುಗಣಿ, ಕಸಬಾ ಸೇರಿ ಹಲವೆಡೆ ಪರಿಶೀಲಿಸಿದ್ದಾರೆ. ಬಿವೈ ವಿಜಯೇಂದ್ರ ಮುಂದೆ ಮನೆ ಕಳೆದುಕೊಂಡ ಯುವಕ ಕಣ್ಣೀರಿಟ್ಟಿದ್ದಾನೆ. ಸಂತ್ರಸ್ತ ಯುವಕನಿಗೆ ವಿಜಯೇಂದ್ರ ಸೂಕ್ತ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಗೆ ಕಣ್ಣೀರ ಪ್ರವಾಹವೇ ಹರಿದಿದೆ. ಕಳಸ ತಾಲೂಕಿನ ಹಳುವಳ್ಳಿ ಗ್ರಾಮದಲ್ಲಿ ಮನೆ ಏಕಾಏಕಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏಕಾಏಕಿ ಮನೆಯ ಹಿಂಭಾಗದ ಗೋಡೆ, ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮನೆಯನ್ನ ಕಳೆದುಕೊಂಡು ರಮೇಶ್ ಕುಟುಂಬ ಕಂಗಾಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಣಮಳೆಗೆ 108 ಸಂಕಷ್ಟ ಸೃಷ್ಟಿಯಾಗಿದೆ. ಮಳೆಯಿಂದ ಎನ್ಆರ್ಪುರ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡ್ತಿದ್ದಾರೆ. ಮಳೆಯಿಂದ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ಸೋರ್ತಾ ಇದೆ. ಮಳೆಯಿಂದ ಎನ್ಆರ್ಪುರ ತಾಲೂಕು ಸರ್ಕಾರಿ ಆಸ್ಪತ್ರೆ ಶಿಥಿಲಗೊಂಡಿದ್ರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ತುಂಗಾ ನದಿ ಆರ್ಭಟಕ್ಕೆ ತೂಗು ಸೇತುವೆ ಶಿಥಿಲಗೊಂಡಿದೆ. ಶಿಥಿಲಗೊಂಡ ಸೇತುವೆ ಮೇಲೆ ಅಪಾಯವನ್ನು ಲೆಕ್ಕಿಸದೆ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ತುಂಗಾ ನದಿಯ ಆರ್ಭಟಕ್ಕೆ ನೆಮ್ಮಾರು ಬಳಿಯ ತೂಗು ಸೇತುವೆ ಮುರಿದು ಹೋಗಿದೆ. 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಡಿತ ಹಾಗೂ ಆತಂಕ ಮನೆ ಮಾಡಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆ ಕೋಪಕ್ಕೆ ಸಮುದ್ರ ಭೋರ್ಗರೆಯುತ್ತಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದ್ದು, ಪಾಡುಬಿದ್ರಿಯಲ್ಲಿ ಕಡಲ್ಕೊರೆತ ತೀವ್ರಗೊಂಡಿದೆ. ನಡಿಪಟ್ನ ಬೀಚ್ ಬಳಿ ಮೀನುಗಾರಿಕಾ ಶೆಡ್ ಕುಸಿದಿದೆ. ಗೋಡೆ ಕುಸಿಯುವ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾಂಪ್ರದಾಯಿಕ ಮೀನುಗಾರರು ತಂಗುವ ಶೆಡ್ ಇದಾಗಿದ್ದು, ಮೀನುಗಾರರು ಕಂಗಾಲಾಗಿದ್ದಾರೆ. ಮಂಗಳೂರಿನ ಕೆತ್ತಿಕಲ್ ಗುಡ್ಡದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೆದ್ದಾರಿ ಬದಿ ಹರಿಯೋ ಕೃತಕ ಜಲಪಾತಗಳಿಂದ ಭಾರೀ ಅಪಾಯದ ಆತಂಕ ಶುರುವಾಗಿದೆ. ಮಿನಿ ಜಲಪಾತದ ಮಾದರಿಯಲ್ಲೇ ಗುಡ್ಡಕ್ಕೆ ತಾಗಿಕೊಂಡು ನೀರಿನ ಹರಿವು ಹೆಚ್ಚಳವಾಗಿದೆ. ಮಣ್ಣು ಸಡಿಲಗೊಂಡಿದ್ದು, ಹೆದ್ದಾರಿಗೆ ಮಣ್ಣು ಕುಸಿಯೋ ಅಪಾಯವಿದೆ. ಹೆದ್ದಾರಿಯಲ್ಲಿ ಸಂಚರಿಸೋ ವಾಹನಗಳಿಗೆ ಮತ್ತಷ್ಟು ಆತಂಕ ಹೆಚ್ಚಿದೆ. ಪ್ರವಾಹದಿಂದ ಎಡವಟ್ಟುಗಳಾದ ಮೇಲೆ ಸ್ಥಳಕ್ಕೆ ಬಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂತ್ರಸ್ತರಿಂದಲೇ ತರಾಟೆ. ಇಲ್ಲಿ ಬೀಚ್ ದೇವಸ್ಥಾನ ನೋಡಲು ಬಂದ್ರಾ ಅಂತ ಉಸ್ತುವಾರಿ ಸಚಿವೆಗೆ ಗ್ರಾಮಸ್ಥರ ಪ್ರಶ್ನೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಚಿವರಿಗೆ ತರಾಟೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಡುಪಿಯಲ್ಲಿ
ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ 108 ಅವಾಂತರಗಳು ಸೃಷ್ಟಿಯಾಗಿವೆ. ಇಷ್ಟೆಲ್ಲ ಅನಾಹುತಗಳಾಗ್ತಿದ್ರು ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿರಲಿಲ್ಲ. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ಗುಜ್ಜರಬೆಟ್ಟು ಕಡಲ ತೀರಕ್ಕೆ ಭೇಟಿ ಕೊಟ್ಟರು. ಈ ವೇಳೆ ನಮಗೆ ಭರವಸೆ ಕೊಡಲು ಬರಬೇಡಿ, ಶಾಶ್ವತ ಪರಿಹಾರ ಕೈಗೊಳ್ಳಿ ಅಂತ ಸ್ಥಳೀಯರು ತರಾಟೆ ತೆಗೆದುಕೊಂಡರು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸೋಮೇಶ್ವರ ಗುಡ್ಡದಲ್ಲಿ ಮಳೆ ಹಾನಿ ವೀಕ್ಷಣೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ರು. ಈ ವೇಳೆ ಗುಡ್ಡ ಕುಸಿತವನ್ನ ದೂರದಿಂದಲೇ ವೀಕ್ಷಿಸಿ ಸಚಿವೆ ತೆರಳಿದ್ರು. ಇನ್ನು ಜರಿತಾ ಇರುವ ಗುಡ್ಡದ ಬುಡದಲ್ಲಿ ಕಾಯುತ್ತಿದ್ದ ಸ್ಥಳೀಯ ನಿವಾಸಿಗಳು ಕಡಲ ತೀರ ಪ್ರದೇಶದಿಂದಲೇ ಗುಡ್ಡ ವೀಕ್ಷಿಸಿ ಹೋಗಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಬೀಚ್ ದೇವಸ್ಥಾನ ನೋಡಲು ಬಂದಿದ್ದ, ಗುಡ್ಡ ನೋಡಲು ಬಂದಿದ್ದ ಅಂತ ಕಿಡಿಕಾರಿದ್ರು. ಕೊಡಗಿನ ಜಂಬೂರಿನಲ್ಲಿ ಸಚಿವ ಬೋಸರಾಜ್ಗೂ ಸ್ಥಳೀಯರು ತರಾಟೆ ತೆಗೆದುಕೊಂಡರು. ಸೋಮವಾರಪೇಟೆ ತಾಲೂಕಿನ ಜಂಬೂರಿನಲ್ಲಿ ಮಳೆ ಹಾನಿ ಪ್ರದೇಶ ಪರಿಶೀಲಿಸಲು ಸಚಿವರು ಭೇಟಿ ನೀಡಿದ್ರು. ಈ ವೇಳೆ ಕುಡಿಯೋ ನೀರಿಲ್ಲ, ಚರಂಡಿ ವ್ಯವಸ್ಥೆಗಳಿಲ್ಲ ಅಂತ ಸಚಿವ ಬೋಸರಾಜ್ ಸುತ್ತುವರಿದು ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವಾಗ ತರಾಟೆ ಜೋರಾಯಿತೋ ಆಗ ನಾನು ಐಗೂರಿಗೆ ಹೋಗಬೇಕೆಂದು ಹೊರಟ ಸಚಿವರು ಅಲ್ಲಿಂದ ಕಾಲ್ಕಿದ್ರು. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದಿಂದಾಗಿ ಅಪಾರ ಹಾನಿ ಉಂಟಾಗಿದೆ. ಹೀಗಾಗಿ ಭೂಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಭಾರೀ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿತ್ತು. ಮಳೆ ನಡುವೆಯೂ ಭೂಕುಸಿತ ಪ್ರದೇಶ ವೀಕ್ಷಿಸಿದ್ರು. ಹಾಸನ ಜಿಲ್ಲೆ ಪಶ್ಚಿಮ ಘಟ್ಟದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆಯಿಂದ ಕೆಲವು ತೊಡಕುಗಳಿವೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಸ್ತೆ ನಿರ್ಮಾಣ ಬಗ್ಗೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವ ಗಡ್ಕರಿ ಭೇಟಿಯಾಗಿ ಚರ್ಚಿಸುತ್ತೇನೆ ಅಂತ ಹೇಳಿದ್ರು. ನಮ್ಮ ಕೇಂದ್ರ ಸರ್ಕಾರದ ಅಲ್ಲಿಂದ ನಮ್ಮ ಗಡ್ಕರಿ ಅವರ ಪಾತ್ರವೂ ಜಾಸ್ತಿ ಇದೆ. ಅವರು ಸಹ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಸೈಂಟಿಫಿಕ್ ವೇನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಏನು ಸೂಚನೆ ಕೊಡಬೇಕಾಗಿದೆ. ಅದರ ಬಗ್ಗೆ ಅವ್ರ ಜೊತೆ ಚರ್ಚೆನೂ ಮಾಡ್ತೇನೆ. ಮಳೆ ಹಾನಿ ಪ್ರದೇಶಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಆದರೆ ಭೇಟಿ ನೀಡಿದ್ರೆ ಪ್ರಯೋಜನವಿಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್, ಡಿಸಿಎಂ ಬಂದ್ರೆ ಪ್ರಯೋಜನ ಆಗುತ್ತೆ ಅಂದ್ರೆ ಅವರು ಮನೆ ಬಿಟ್ಟು ಬರಲಿ, ಕೇಂದ್ರ ಸಚಿವರು ಬಂದ್ರೆ ಪರಿಹಾರ ಸಿಗಲ್ಲ ಅಂತೀರಾ, ನೀವಾದ್ರೂ ಬನ್ನಿ ಅಂತ ಸವಾಲೆಸೆದ್ರು. ಡಿ.ಕೆ. ಶಿವಕುಮಾರ್ ಬಂದ್ರೆ ಪ್ರಯೋಜನ ಆಗ್ತೈತೆ ಅಂದ್ರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ. ಈಗ ಅವರೂ ಬರಲ್ಲ, ಕೇಂದ್ರ ಸಚಿವರು ಬಂದರೆ ನೀವೇನು ಪರಿಹಾರ ಸಿಗಲ್ಲ ಅಂತೀರ. ಮತ್ತು ನೀವಾದರೂ ಬನ್ನಿ, ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ? ಬರಬೇಕಲ್ಲ ನೀವು ಬಂದುಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು. ನೋಡಿ, ನಾನು ಬಂದೆ, ಇಷ್ಟು ಪರಿಹಾರ ಕೊಟ್ಟೆ. ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಹೀಗಾಗಿ ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಸಂತ್ರಸ್ತರ ನೋವು ಆಲಿಸಿದ್ರು. ಗುಡ್ಡ ಕುಸಿತದಿಂದ 39ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಗುಡ್ಡ ಕುಸಿತದಿಂದ ನಾವೆಲ್ಲ ಭಯದಿಂದಲೇ ಬದುಕುತ್ತಿದ್ದೇವೆ, ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರದಿಂದಾಗಿ ಕೃಷಿ ಭೂಮಿ ಜಲಾವೃತಗೊಂಡಿದೆ. ವರದಾ ನದಿ ಪ್ರವಾಹದಿಂದ 100 ಎಕರೆ ಕೃಷಿ ಭೂಮಿ ನೀರು ಪಾಲಾಗಿದೆ. ಸಾಗರ ತಾಲೂಕಿನ ಶುಂಠಿ ಕೊಪ್ಪದ ಬಳಿ ಜಲಾವೃತಗೊಂಡ ಕೃಷಿ ಭೂಮಿಗೆ ಭೇಟಿ ನೀಡಿದ ಸಚಿವ ಮಧು ಬಂಗಾರಪ್ಪ ಪರಿಶೀಲನೆ ನಡೆಸಿದ್ರು. ರೈತರಿಗೆ ಪರಿಹಾರ ನೀಡುವುದಾಗಿ ಸಚಿವರು ಭರವಸೆ ಕೊಟ್ಟರು. ನನ್ನ ಇಲಾಖೆಯಿಂದ ನಾನು ಸ್ವಲ್ಪ ನೋಡಿಕೊಂಡು ಡಿ.ಸಿ ಅವರಿಗೆ ಮತ್ತು ತಹಸೀಲ್ದಾರಿಗೆಲ್ಲ ನೀವೇ ಡಿಸಿಷನ್ ತಗೊಳ್ಳಿ. ಯಾಕಂದರೆ ಮಕ್ಕಳು ಓಡಾಡ್ತಿರ್ತಾರೆ, ಸಂಖ್ಯೆಗಳು ಜಾಸ್ತಿ ಇರ್ತವೆ. ಇಂಥ ಸಂದರ್ಭದಲ್ಲಿ ಈ ಭಾಳ ಹೆವಿ ರೈನ್ಸ್ ಇದ್ದಾಗ ನಾವು ಸ್ವಲ್ಪ ಸುರಕ್ಷತೆಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅದನ್ನು ನಾವು ಮಾಡ್ಕೊಂಡು ಬಂದು ಘಟಪ್ರಭೆ ಆರ್ಭಟಕ್ಕೆ 4 ಸೇತುವೆಗಳು ಜಲಾವೃತ. ಇದೆಲ್ಲವನ್ನ ನೋಡೋಣ ವರುಣ ಆರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕೇರಳದ ವಯನಾಡಿನಲ್ಲಿ ಮಳೆಯ ಆರ್ಭಟ ಕಡಿಮೆ ಆಗಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಒಳಹರಿವು ಇಳಿಕೆಯಾಗಿದೆ. ಪ್ರವಾಹ ಭೀತಿಯಲ್ಲಿದ್ದ ನಂಜನಗೂಡು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಸುತ್ತೂರು ಗ್ರಾಮದ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಸದ್ಯ ನೀರಿನ ಪ್ರಮಾಣ ಕಡಿಮೆಯಾಗಿದ್ದರಿಂದ ಎಂದಿನಂತೆ ವಾಹನಗಳು ಸಂಚರಿಸುತ್ತಿವೆ.
ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಘಟಪ್ರಭಾ ನದಿ ಬೋರ್ಗರೆಯುತ್ತಿದೆ. ನದಿಗೆ ಅಡ್ಡಲಾಗಿ ನಿರ್ಮಿಸಿದ 4 ಸೇತುವೆ ಜಲಾವೃತವಾಗಿದೆ. ಸುಣಧೋಳಿ ಮೂಡಲಗೆಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಜಲಾವೃತವಾಗಿದ್ರೆ, ಅವರಾದಿ ಹಾಗೂ ನಂದಗಾವ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ನೀರಲ್ಲಿ ಮುಚ್ಚಿ ಹೋಗಿದೆ. ಕಮಲದಿನ್ನಿ ಮತ್ತು ಹುಣಶ್ಯಾಲ ಪಿವೈ ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. 4 ಸೇತುವೆಗಳ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಹಾಕಲಾಗಿದೆ. ಕೇರಳದಲ್ಲಿ ನಿಫಾ ವೈರಸ್ಗೆ ಮೊದಲ ಬಲಿಯಾಗಿದೆ. ನಿಫಾ ಸೋಂಕಿನಿಂದ ಬಳಲ್ತಾ ಇದ್ದ 14 ವರ್ಷದ ಮಲಪುರಂನ ಬಾಲಕ ಬಲಿಯಾಗಿದ್ದಾನೆ. 3 ಶಂಕಿತ ನಿಫಾ ವೈರಸ್ ಸೋಂಕಿತರಿಗೆ ಕೋಸಿಕೋಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇಂದು ದೇಶದಾದ್ಯಂತ ಗುರುಪೂರ್ಣಿಮೆ ಆಚರಿಸಲಾಗುತ್ತಿದೆ. ಇತ್ತ ದೇವಭೂಮಿ ಉತ್ತರಾಖಂಡ್ನ ಪುಣ್ಯ ಕ್ಷೇತ್ರ ಹರಿದ್ವಾರಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಿದ್ದಾರೆ. ವಿಶೇಷ ದಿನವಾದ ಎಂದು ಪಾಪನಾಶಿನಿ ಗಂಗೆಯಲ್ಲಿ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮುಡಾದಲ್ಲಿ ಹಗರಣ ನಡೆದಿದೆ ಅಂತ ದಾಖಲೆ ಸಮೇತ ಹೇಳ್ತಿದ್ದೇವೆ ಅಂತ ಎಚ್ಡಿಕೆ ವಾಗ್ದಾಳಿ. ಸಿದ್ದರಾಮಯ್ಯ ಮತ್ತು ಕೆಲ ಸಚಿವರು ಜೈಲಿಗೆ ಹೋಗ್ತಾರೆಂದು ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಭ್ರಷ್ಟಾಚಾರಕ್ಕೆ ಜನ್ಮ ಕೊಟ್ಟಿದ್ದೇ ಕಾಂಗ್ರೆಸ್ ಅಂತ ಬೊಮ್ಮಾಯಿ ವಾಗ್ದಾಳಿ. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಹಗರಣ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮುಡಾದಲ್ಲಿ ಹಗರಣ ನಡೆದಿದೆ ಅಂತ ದಾಖಲೆ ಸಮೇತ ಹೇಳ್ತಿದ್ದೇವೆ. ಕಾಂಗ್ರೆಸ್ ನಾಯಕರ ಮುಖದಲ್ಲಿ ಪಾಪ ಪ್ರಜ್ಞೆ ಕಾಣುತ್ತಿದೆ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು. ಹಾಸನ ಜಿಲ್ಲೆ ದೊಡ್ಡ ತಪ್ಪಲುವಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರ ಮುಖ ನೋಡಿದ್ರೆ ಪಾಪ ಪ್ರಜ್ಞೆ ಕಾಣ್ತಾ ಇತ್ತು, ಅವರ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರು. ಅವನೇನೋ ತಪ್ಪು ಮಾಡವನಂತ ಈ ಬಾಮೈದಿಂದ ಹೇಳ್ತಾವ್ರೆ. ಬಾಮೈದಿಂದ ಆಗಿರೋ ತಪ್ಪು ಅಂತೇಳಿ ಆ ಭೂಮಿ ಬಾಮೈದ ತಗೊಳಕ್ಕೂ ಅವಕಾಶ ಇತ್ತಾ? ಸಿದ್ದರಾಮಯ್ಯ ಮತ್ತು ಕೆಲ ಸಚಿವರು ಜೈಲಿಗೆ ಹೋಗ್ತಾರೆ ಅಂತ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಕೊಲೆ ಮಾಡಿದವರನ್ನ ಏನ್ ಮಾಡಬೇಕು, ಒಳಗೆ ಹಾಕ್ತಾರೋ ಇಲ್ವೋ ಹಂಗೆ ದಲಿತರ ಹಣವನ್ನ ಲೂಟಿ ಮಾಡಿ ಚುನಾವಣೆಗೆ ಸಾರಾಯಿ ಖರೀದಿ ಮಾಡೋಕೆ ಉಪಯೋಗಿಸಿಕೊಂಡವರನ್ನ ಏನ್ ಮಾಡಬೇಕು ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ್ದಾರೆ, ನಾಗೇಂದ್ರ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ, ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಹಣ ಕಲೆಕ್ಟ್ ಮಾಡಿ ಚುನಾವಣೆ ಬಳಸ್ಕೊಂಡಿದ್ದಾರೆ. ಇದು ಅಧಿಕೃತವಾಗಿ ಸಿಗಾಕೊಂಡಿದ್ದಾರೆ. ಮೂಡಾದಲ್ಲಿ ಭೂಮಿ ನುಂಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಹೈಕಮಾಂಡ್ ಭಂಡಾರ ತುಂಬಿಸಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಿ ಹಾಕೊಂಡಿದ್ದಾರೆ ಅಂತ ಬಿಜೆಪಿಯ ಸುನಿಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ನಿಮ್ಮನ್ನೆಲ್ಲ ಬಲಿ ಹಾಕ್ತೇವೆ ಎಂದು ಸದನದಲ್ಲಿ ತೊಡೆ ತಟ್ಟಿದ್ದಷ್ಟೇ ದಮ್ಮು ತಾಕತ್ತು ನಿಜಕ್ಕೂ ಇದ್ರೆ ಮೊದಲು ನ್ಯಾಯಸಮ್ಮತ ತನಿಖೆ ನಡೆಸಿ ಅಂತ ಸವಾಲ್ ಹಾಕಿದ್ರು. ತನಿಖೆಯ ನೆಪದಲ್ಲಿ ನಿಮ್ಮ ಮೇಲೆ ಬಂದಂಥ ಆರೋಪದ ಕಾರಣಕ್ಕೆ ಇನ್ಯಾರೋ ಮೇಲೆ ಆರೋಪವನ್ನು ಮಾಡಿ ಒರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಬಾರದು ಅಂತೇಳಿ. ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂಬ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಹೊರಗೆ ಬರೋಕೆ ಆಗ್ತಿಲ್ಲ, ಒಂದರ ಮೇಲೆ ಒಂದು ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ವಾಲ್ಮೀಕಿ ದಲಿತರದ್ದೇ, 20,000 ಕೋಟಿ ಹಣ ದಲಿತರದ್ದೇ, ದಲಿತರ ತಲೆ ಮೇಲೆ ಚಪ್ಪಡಿ ಎಳೆಯೋ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಡಾ ಪ್ರಕರಣದಲ್ಲಿ ಆರ್ಟಿಐ ಕಾರ್ಯಕರ್ತರ ಬಾಯಿ ಮುಚ್ಚಿಸುವ ಪ್ರಯತ್ನ ನಡೆದಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇದಕ್ಕೆ ತಿರುಗೇಟು ಕೊಟ್ಟ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ನಾವು ಸರ್ಕಾರ ಯಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವುದಿಲ್ಲ ಅಂತ ಹೇಳಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದ ಬಗ್ಗೆ ಸದನದಲ್ಲಿ ಉತ್ತರ ನೀಡಲು ಆಗದೆ ಮಂತ್ರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಸಮಜಾಯಿಷಿ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, 90 ಕೋಟಿ ತಿಂದರೂ ಭ್ರಷ್ಟಾಚಾರ, 90 ರೂಪಾಯಿ ತಿಂದರೂ ಕೂಡ ಭ್ರಷ್ಟಾಚಾರವೇ ಅಂತ ಕಿಡಿಕಾರಿದ್ರು. 94 ಕೋಟಿ ತಿಂದರೂ ಭ್ರಷ್ಟಾಚಾರವೇ, 90 ಕೋಟಿ ತಿಂದರೂ ಭ್ರಷ್ಟಾಚಾರ, 90 ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ. ಭ್ರಷ್ಟಾಚಾರಕ್ಕೆ ಜನ್ಮ ಕೊಟ್ಟಿದೆ ಕಾಂಗ್ರೆಸ್ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಜಕೀಯ ದ್ವೇಷಕ್ಕಾಗಿ ತನಿಖೆ ಮಾಡಿದ್ರೆ ಇದೇ ರೀತಿಯ ಹಣೆಬರಹ ಆಗೋದು. ನಮ್ಮದು ಯಾವುದೇ ರೀತಿಯ ತಪ್ಪಿಲ್ಲ, ಅವರು ಯಾವುದೇ ರೀತಿಯ ತನಿಖೆ ಮಾಡಿಸಲಿ, ಅದನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ರು. ಹೊಣೆಗೇಡಿ ಸರ್ಕಾರ ತನ್ನ ಹೊಣೆಯನ್ನು ಮರೆತಿದೆ.